Hello my dear students, welcome back to Learn Easily channel. ಈ ಒಂದು ವಿಡಿಯೋದಲ್ಲಿ ನಾವು ಲೀಡ್ ಕೈಂಡ್ಲಿ ಲೈಟ್ ಬೈ ಜಾನ್ ಹೆನ್ರಿ ನ್ಯೂಮನ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಲೀಡ್ ಕೈಂಡ್ಲಿ ಲೈಟ್ ಈ ಒಂದು ಪದ್ಯದಲ್ಲಿ ಜಾನ್ ಹೆನ್ರಿ ನ್ಯೂಮನ್ ರವರು ತಮ್ಮ ಒಂದು ಸುತ್ತುವರೆದಂತಹ ಕತ್ತಲೆಯ ನಡುವೆ ಒಂದು ಕರುಣಾಮಯಿ ಬೆಳಕನ್ನು ತನಗೆ ದಾರಿ ತೋರಿಸುವಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಕ್ಕಂತಹ ಒಂದು ಪದ್ಯವಾಗಿರುತ್ತೆ. ಈ ಪದ್ಯದಲ್ಲಿ ಜಾನ್ ಹೆನ್ರಿ ನ್ಯೂಮನ್ ರವರು ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಲೀಡ್ ಕೈಂಡ್ಲಿ ಲೈಟ್ ಅಮಿಡ್ ದ ಎನ್ಸೈಕ್ರಿಂಗ್ ಗ್ಲೂಮ್ ಲೀಡ್ ದೋ ಮೀ ಆನ್. ಅಂದರೆ ಮೊದಲ ಸಾಲಲ್ಲಿ ಹೇಳ್ತಾ ಇರತಕ್ಕಂಥದ್ದು, ಕವಿ ತನ್ನ ಸುತ್ತಲೂ ಕತ್ತಲೆ ಆವರಿಸಿದೆ, ಓ ಕರುಣಾಮಯಿ ಬೆಳಕು ನನಗೆ ದಾರಿ ತೋರಿಸು ಬಾ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಜೀವನದ ಕಷ್ಟಕರ ಸಂದರ್ಭಗಳಲ್ಲಿ ಅಜ್ಞಾನ ಅಥವಾ ಈ ಜೀವನ ನಕಾರಾತ್ಮಕತೆಯನ್ನು ಆವರಿಸಿದಾಗ ದೈವಿಕ ಒಂದು ಮಾರ್ಗದರ್ಶನಕ್ಕಾಗಿ ಸತ್ಯದ ಬೆಳಕಾಗಿ ಕವಿಯವರು ಹಂಬಲಿಸ್ತಾ ಇದ್ದಾರೆ. ತನಗೆ ದಾರಿ ತೋರಿಸು ಬಾ, ತನ್ನನ್ನು ಸತ್ಯದ ಕಡೆಗೆ ಕರೆದುಕೊಂಡೋಗು, ತನಗೆ ಒಂದು ಮಾರ್ಗದರ್ಶನವನ್ನು ನೀಡು ಅಂತ ಹೇಳಿ ದೈವಿಕ ಪ್ರಾರ್ಥನೆಯನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ದ ಲೈಟ್ ಈಸ್ ಡಾರ್ಕ್ ಆ್ಯಂಡ್ ಐ ಆಮ್ ಫಾರ್ ಫ್ರಮ್ ಹೋಮ್ ಲೀಡ್ ದೋ ಮೀ ಆನ್ ಕೀಪ್ ದೋ ಮೈ ಫೀಟ್. ಅಂದರೆ ಈ ಸಾಲುಗಳಲ್ಲಿ ಹೇಳ್ತಾ ಇರತಕ್ಕಂಥದ್ದು, ರಾತ್ರಿ ತುಂಬ ಕತ್ತಲಾಗಿದೆ, ನಾನು ಮನೆಯಿಂದ ತುಂಬ ದೂರ ಇದ್ದೇನೆ, ಹಾಗಾಗಿ ನನ್ನನ್ನು ಮುನ್ನಡೆಸಲು, ನನ್ನ ಹೆಜ್ಜೆಗಳನ್ನು ಮುಂದಕ್ಕೆ ಇಟ್ಕೊಂಡು ಹೋಗಲು ನನ್ನನ್ನು ಮಾರ್ಗದರ್ಶನ ಮಾಡು, ನನಗೆ ದಾರಿಯನ್ನು ತೋರಿಸು ಅಂತ ಬೇಡಿಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಸಾಲಿನ ಒಳಹರ್ಥವನ್ನು ನೋಡಿದಾಗ ಒಂದು ಆಧ್ಯಾತ್ಮಿಕವಾದ ದಾರಿ ತಪ್ಪಿದೆ, ತನ್ನ ಜೀವನದಲ್ಲಿ ಅನಿಶ್ಚಿತತೆ ಇದೆ, ಈ ಸ್ಥಿತಿಯಲ್ಲಿ ನನಗೆ ಒಂದು ಭದ್ರತೆಯನ್ನು, ಸರಿಯಾದ ಮಾರ್ಗದ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮನೆ ಅಂತಾಗ ಇಲ್ಲಿ ಮನೆ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕವಾದ ನೆಲೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಐ ಡು ನಾಟ್ ಆಸ್ಕ್ ಟು ಸಿ ದ ಡಿಸ್ಟ್ಯಾಂಟ್ ಸೀನ್ ಒನ್ ಸ್ಟೆಪ್ ಎನಫ್ ಫಾರ್ ಮೀ. ಅಂದರೆ ಈ ಸಾಲಲ್ಲಿ ಹೇಳ್ತಾ ಇರ್ತಕ್ಕಂಥ ಕವಿ ದೂರದ ಭವಿಷ್ಯವನ್ನು ನಾನು ನೋಡಲು ಕೇಳ್ತಾ ಇಲ್ಲ, ಬದಲಿಗೆ ಕೇವಲ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ನನಗೆ ಬೆಳಕು ಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸದೆ ಈ ಒಂದು ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಟೈಮ್ನಲ್ಲಿ ನನಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡು, ನನಗೆ ಸರಿಯಾದ ಮಾರ್ಗವನ್ನು ಹೋಗೋದಕ್ಕೆ ನನಗೆ ಒಂದು ನಂಬಿಕೆಯನ್ನು, ಒಂದು ವಿನಮ್ರತೆಯನ್ನು ನನಗೆ ದಯಪಾಲಿಸು ಅಂತ ಕೇಳ್ತಾ ಇದ್ದಾರೆ. ಅಂದರೆ ದೂರದ ಭವಿಷ್ಯದ ಬಗ್ಗೆ ಕೇಳ್ತಾ ಇಲ್ಲ, ಅಟ್ ಪ್ರೆಸೆಂಟ್ ಟೈಮಲ್ಲಿ ನನಗೆ ಮಾರ್ಗದರ್ಶನ ನೀಡು ಅಂತ ಕೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟ್ಯಾನ್ಸದಲ್ಲಿ, ಐ ವಾಸ್ ನಾಟ್ ಎವರ್ ದಸ್ ನಾರ್ ಪ್ರೇಡ್ ದಟ್ ದೌ ಶುಡೆಸ್ಟ್ lead me on, I love to choose and see my path, but now lead thou me on. ಅಂದರೆ ಈ ಸಾಲುಗಳ ಅರ್ಥ, ಹಿಂದೆ ನಾನು ಹೀಗಿರಲಿಲ್ಲ, ನಾನು ಚೆನ್ನಾಗಿದ್ದೆ ಅಥವಾ ನನ್ನ ಒಂದು ಇದು ಬೇರೆ ಇತ್ತು, ಆಗ ತಾನು ತನ್ನ ದಾರಿಯನ್ನು ನಾನೇ ಆರಿಸ್ಕೊಳ್ಳಲು ಇಷ್ಟಪಡ್ತಾ ಇದ್ದೆ, ಆದರೆ ಈಗ ನನಗೆ ಮಾರ್ಗದರ್ಶನ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ತನ್ನ ಹಿಂದಿನ ಅಹಂಕಾರ ಅಥವಾ ಸ್ವಾವಲಂಬನೆಯ ಮನೋಭಾವವನ್ನು ಒಪ್ಪಿಕೊಳ್ಳೋದು, ಹಾಗೆ ಮತ್ತು ಈಗ ಪ್ರಸ್ತುತ ಒಂದು ಸ್ಥಿತಿಯಲ್ಲಿ ದೈಹಿಕ ಸಹಾಯದ ಒಂದು ದೇವರ ಸಹಾಯದ ಅಗತ್ಯವನ್ನು ಈ ಸಾಲುಗಳು ಒತ್ತಿ ಹೇಳ್ತಾ ಇದ್ದಾವೆ. ಐ ಲವ್ಡ್ ದ ಗಾರಿಶ್ ಡೇಸ್ ಆ್ಯಂಡ್ ಸ್ಪೈಟ್ ಆಫ್ ಫಿಯರ್ಸ್ ಪ್ರೈಡ್ ರೂಲ್ಡ್ ಮೈ ವಿಲ್ ರಿಮೆಂಬರ್ ನಾಟ್ ಪಾಸ್ಟ್ ಇಯರ್ಸ್. ಅಂದರೆ ಈ ಸಾಲುಗಳಲ್ಲಿ ತಾನು ಹಿಂದಿನ ಆಡಂಬರದ ದಿನಗಳನ್ನು ಇಷ್ಟಪಡ್ತಾ ಇದ್ದೆ, ಮತ್ತು ಭಯಗಳ ಹೊರತಾಗಿಯೂ ಅಹಂಕಾರವು ನನ್ನ ಇಚ್ಛೆಯನ್ನು ನಿಯಂತ್ರಣೆ ಮಾಡ್ತಾ ಇತ್ತು ಅಂತ ಕವಿ ಹೇಳ್ತಾ ಇದ್ದಾರೆ. ಹಿಂದಿನ ವರ್ಷಗಳನ್ನು ನೆನೆಸ್ಕೊಳ್ಳಬೇಡ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಅಂದರೆ ಮಾನವನ ದೌರ್ಬಲ್ಯಗಳು, ಪಾಪಗಳು ಅಥವಾ ಅಹಂಕಾರದ ಹಿಂದಿನ ಜೀವನವನ್ನು ಗುರುತಿಸುವುದು ಮತ್ತು ಅವುಗಳಿಂದ ಮುಕ್ತನಾಗಲು ಬಯಸುತ್ತಾ ಈ ಒಂದು ಕವಿತೆಯ ಸಾಲುಗಳನ್ನು ಹೇಳ್ತಾ ಇದ್ದಾರೆ. ಲೀಡ್ ಕೈಂಡ್ಲಿ ಲೈಟ್, ನನಗೆ ಒಂದು ಮಾರ್ಗದರ್ಶನವನ್ನು ನೀಡು ಅಂತ ಕೇಳ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಸೋ ಲಾಂಗ್ ತೈ ಪವರ್ ಹ್ಯಾತ್ ಬ್ಲೆಸ್ಡ್ ಮೀ ಶೂರ್ ಇಟ್ ಸ್ಟಿಲ್ ವಿಲ್ ಲೀಡ್ ಮೀ ಆನ್ ಓವರ್ ಮೂರ್ ಆ್ಯಂಡ್ ಫೆನ್ ಓವರ್ ಕ್ರ್ಯಾಗ್ ಆ್ಯಂಡ್ ಟಾರೆಂಟ್ ಟಿಲ್ ದ ನೈಟ್ ಈಸ್ ಗಾನ್. ನೋಡಿ, ಈ ಸಾಲುಗಳಲ್ಲಿ ದೈವಿಕ ಶಕ್ತಿಯು ತನ್ನ ದೀರ್ಘಕಾಲ ಆಶೀರ್ವದಿಸಿದೆ ಮತ್ತು ಅದು ಇನ್ನು ಮುಂದೆ ತನ್ನನ್ನು ಮುನ್ನಡೆಸುತ್ತೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕವಿ ಹೇಳ್ತಾ ಇದ್ದಾರೆ. ಅಂದರೆ ಹಿಂದಿನ ತನ್ನ ಹಳೆಯ ಅನುಭವಗಳ ಆಧಾರದ ಮೇಲೆ ದೈವಿಕ ಕಾಳಜಿ ಮತ್ತು ಮಾರ್ಗದರ್ಶನದಲ್ಲಿ ತಮ್ಮ ಆಳವಾದ ನಂಬಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓವರ್ ಮೂರ್ ಆ್ಯಂಡ್ ಫೆನ್ ಅಂದರೆ ಇಲ್ಲಿ ಪಾಳು ಭೂಮಿ, ಜೌಗು ಪ್ರದೇಶ, ಓವರ್ ಕ್ರ್ಯಾಗ್ ಆ್ಯಂಡ್ ಟೊರೆಂಟ್ ಕಡಿದಾದ ಬಂಡೆ, ಪ್ರವಾಹದಂತಹ ಕಷ್ಟಕರ ಹಾದಿಗಳ ಮೂಲಕ
ಹೋಗಿ ರಾತ್ರಿ ಕಳೆದು ಹೋಗುವವರೆಗೆ ತನ್ನನ್ನು ಮುನ್ನಡೆಸಲು ಕವಿ ಹೇಳ್ತಾ ಇದ್ದಾರೆ. ಅಂದರೆ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು, ಸವಾಲುಗಳು, ಕಷ್ಟಗಳ ಮೂಲಕ ದೇವರ ಮಾರ್ಗದರ್ಶನವನ್ನು ಕವಿ ಆಶಿಸ್ತಾ ಇದ್ದಾರೆ. ಅಂದರೆ ಕತ್ತಲೆ ಕಳೆದು ಹೋಗುವವರೆಗೂ ಅಥವಾ ಜೀವನದ ಅಂತ್ಯದವರೆಗೂ ತನಗೆ ಮಾರ್ಗದರ್ಶನ ನೀಡು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ ಬಂದಾಗ, ಆ್ಯಂಡ್ ವಿತ್ ದ ಮಾರ್ನ್ ದೋಸ್ ಏಂಜಲ್ ಫೇಸಸ್ ಸ್ಮೈಲ್ ವಿಚ್ ಐ ಹ್ಯಾವ್ ಲವ್ಡ್ ಲಾಂಗ್ ಸಿನ್ಸ್ ಆ್ಯಂಡ್ ಲಾಸ್ಟ್ ಅ ವೈಲ್. ಅಂದರೆ ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಬೆಳಗಿನೊಂದಿಗೆ, ಅಂದರೆ ತಾನು ಬಹಳ ಕಾಲದಿಂದ ಪ್ರೀತಿಸಿದ್ದ ಅಥವಾ ಸ್ವಲ್ಪ ಸಮಯದವರೆಗೂ ಕಳೆದುಕೊಂಡಿದ್ದಂಥ ದೇವದೂತರ ಮುಖಗಳು ನಗುತ್ತಿವೆ ಅಂತ ಕವಿ ಹೇಳ್ತಾ ಇದ್ದಾನೆ. ಅಂದರೆ ಕಷ್ಟಗಳ ಅಂತ್ಯದಲ್ಲಿ ಶಾಂತಿ, ಸಂತೋಷ ಅಥವಾ ದೈವಿಕ ಉಪಸ್ಥಿತಿಯ ಭರವಸೆಯನ್ನು ಇದು ಹೇಳ್ತಾ ಇದೆ. ದೇವದೂತರ ಮುಖಗಳು ಎಂದರೆ ಕಳೆದು ಹೋದ ಪ್ರೀತಿ ಪಾತ್ರರ ಅಥವಾ ಆಧ್ಯಾತ್ಮಿಕ ಸತ್ಯಗಳು ಅಥವಾ ಸ್ವರ್ಗೀಯ ಆನಂದದ ಪ್ರತೀಕವಾಗಿರಬಹುದು ಈ ಸಾಲುಗಳಲ್ಲಿ. ಅಂದರೆ ಈ ಸಾಲುಗಳ ಮೂಲಕ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ದೇವರನ್ನು ಪ್ರಾರ್ಥಿಸ್ತಾ ನನಗೆ ಆ ಕೈಂಡ್ಲಿ ಲೀಡ್, ಆ ಲೀಡ್ ಕೈಂಡ್ಲಿ ಲೈಟ್, ನನ್ನನ್ನು ಮುನ್ನಡೆಸು, ನನಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಒಂದು ಬೆಳಕನ್ನು ದಯಪಾಲಿಸು ಅಂತ ಹೇಳಿ ದೇವರಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.